ಕಲ್ಲಾಪ ಪ್ರದೇಶದಲ್ಲಿ ಕಿಂಗ್ಸ್ ಕಲ್ಲಾಪ್ ಎಂಬ ಒಂದು ಸಂಸ್ಥೆಯವರು ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬರುವಂಥ ಈ ಇಫ್ತಾರ್ ಕೂಟ ಸೌಹಾರ್ದ ಇಫ್ತಾರ್ ಕೂಟದ ವೇದಿಕೆಯ ಮೇಲೆ ಇರುವಂಥ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರರೇ, ಇನ್ನಿತರ ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷನಿ ಸುಹಾಸಿನಿಯವರು, ಶಶಿಕಲಾ ಅವರು, ಅದೇ ರೀತಿ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ, ನಮಗೆ ಬ್ಲೆಸ್ ಮಾಡಿದಂಥ ಈ ಭಾಗದ ಚರ್ಚಿನ ಗುರುಗಳೇ, ಇಲ್ಲಿ ಸೇರಿದ ಎಲ್ಲ ನನ್ನ ಹಿಂದೂ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ನನ್ನ ಸಹೋದರ ಸಹೋದರಿಗಳೇ, ಅದೇ ರೀತಿ ನನ್ನ ವ್ಯಕ್ತಿಗತ ಸಹೋದರ ಸಹೋದರಿಗೆ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಒಂದು ವೇದಿಕೆ, ಈ ಒಂದು ಸೌಹಾರ್ದ ಕೂಟ ನಿಜವಾಗಿಯೂ ಒಬ್ಬ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಎಷ್ಟರವರೆಗೆ ಪುಣ್ಯದಾಯಕವಾದಂಥ ಈ ಒಂದು ಕೆಲಸ ಅಂತ ಹೇಳುವಂಥದ್ದನ್ನು ನೀವು ಅರ್ಥಕೊಳ್ಬೇಕಾಗಿದೆ. ಇದು ಕೆಲವು ಕಡೆ ಏನಾಗಿದೆ ಅಂತ ಹೇಳಿದರೆ, ಹೆಸರಿಗೆ ಉಪವಾಸ ಪ್ರಾರಂಭವಾದ ತಕ್ಷಣ ಸ್ಟಾರ್ಟ್ ಆಗ್ತದೆ ಸೌಹಾರ್ದ ಇಫ್ತಾರ್ ಕೂಟ ಅಂಥೇಳಿ. ಅದರಲ್ಲಿ ಬೇರೆ ಸಮೋಸ ತಿಂದು ಬಿರಿಯಾನಿ ಹಂಚಿಕೊಂಡು ಹೋಗೋದಲ್ಲದೆ ಒಂದು ಸಂದೇಶ ಅಲ್ಲಿ ಏನು ಕೂಡ ಇರೋದಿಲ್ಲ, ಯಾಕಾಗಿ ಅಂತ ಹೇಳುವಂಥ ವಿಚಾರ ಕೂಡ ಇರೋದಿಲ್ಲ. ಮಿಗಿಲಾಗಿ ಈ ಒಂದು ಸಂಸ್ಥೆಯಲ್ಲಿ ನಡೆಸುವಂಥ ಈ ಒಂದು ವೇದಿಕೆಯಲ್ಲಿ ಕ್ರಿಶ್ಚಿಯನ್ ಧರ್ಮದವರು, ನಮ್ಮ ಕುಕ್ಕಿಲ ಅವರು ಸಂದೇಶವನ್ನು ನೀಡುವುದರ ಮೂಲಕ ಜನರ ಕಿವಿಗೆ ಒಂದು ವಿಷಯವನ್ನು ದಾಟಿಸುವ ಮೂಲಕ ಒಂದು ಇಸ್ಲಾಮಿನ ಒಂದು ಹದೀಸನ್ನು ಸಾಬೀತುಪಡಿಸಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ. ಸೌಹಾರ್ದ ಕೂಟ ಈಗಿನ ಕಾಲದಲ್ಲಿ ಬಹಳ ಅನಿವಾರ್ಯ ಅಂತ ಹೇಳುವಂಥ ಮಾತುಗಳು ಕೇಳ್ತಾ ಇದೆ. ಯಾಕೆಂತ ಹೇಳಿದರೆ, ನಮ್ಮ ಹಿರಿಯರು ಈ ಊರಲ್ಲಿ ವಾಸಿಸುವಾಗ ಅವನು ಆ ಜಾತಿ, ಇವನು ಈ ಜಾತಿ, ಅವನು ಯಾವ ಶಾಲೆಗೆ ಹೋಗ್ತಾನೆ, ಯಾವ ಶಾಲೆಗೆ ಬರ್ತಾನೆ ಅಂತ ಹೇಳುವ ವಿಚಾರ ನಮ್ಮ ಮುಂದೆ ಇಲ್ಲ ಇತ್ತು. ನಾವೆಲ್ಲ ಮನುಷ್ಯರು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಜೀವಿಸುವಂಥ ಒಂದು ವ್ಯವಸ್ಥೆ ಇತ್ತು. ಇದೀಗ ಕಡೆಗೆ ನಾವು ಯಾವ ಜಾತಿಯವನು, ಯಾವ ಧರ್ಮಕ್ಕೆ ಸೇರಿದವನು, ಯಾವ ಪಂಗಡದವನು ಅಂತ ಕೇಳಿಕೊಂಡು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕಾಲಕ್ಕೆ ಬಂದು ಮುಟ್ಟಿದ್ದೇವೆ. ಹಿಂದೆ ಹಾಗೆ ಅಲ್ಲ, ಮೈದಾನ ಅಂದರೆ ಎಲ್ಲ ಜಾತಿಯವರಿಗೆ, ಅಲ್ಲಿ ಹೋಗಿ ಯಾವ ರೀತಿ ಆಟಗಳನ್ನು ಅಲ್ಲಿ ನಾವು ಮಾಡ್ಬೋದು. ಈಗ ಅದೆಲ್ಲ ನಶಿಸಿ ಹೋಗಿ ಧರ್ಮದ ಹೆಸರಲ್ಲಿ ನಡೆಯುವಂಥ ವಿಚಾರ ಬಂದು ಮುಟ್ಟಿದೆ. ಹಾಗಾಗಿ ಇವತ್ತು ನಾವು ಸೌಹಾರ್ದತೆಯನ್ನು ಬಯಸುವವರು ಈ ಕೂಟವನ್ನು ನಡೆಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಇದು ಪರಿಣಾಮಕಾರಿಯಾದಂಥ ಒಂದು ವ್ಯವಸ್ಥೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಫ್ತಾರ್ ಕೂಟ ಮುಸಲ್ಮಾನರು ಹಿಡಿದಂಥ ಒಂದು ಉಪವಾಸಕ್ಕೆ ಬೇಕಾಗಿರುವಂಥ ಉಪವಾಸ ಬಿಡುವ ಕಾರ್ಯಕ್ಕೆ ಇಫ್ತಾರ್ ಅಂತ ಹೇಳುವಂಥದ್ದು. 11 ತಿಂಗಳ ಕಾಲ ಬೇಕಾದ ಹಾಗೆ ಮೆರೆದು ತಿಂದು ತೇಗಿದಂಥ ಮುಸಲ್ಮಾನಿಗೆ ಅಲ್ಲಾಹನ ಕಡೆಯಿಂದ 1 ತಿಂಗಳ ಉಪವಾಸ ವ್ರತವನ್ನು ಆಚರಿಸುವಂಥ ಮೂಲಕ ಅವನ ಆತ್ಮಶುದ್ಧಿಗೆ ಮತ್ತು ಅವನ ಸರ್ವ ದೋಷಗಳನ್ನು ಮನ್ನಿಸಲಿಕ್ಕೆ ಕಾರಣಕರ್ತವಾಗುವಂಥ ಒಂದು ಲೈಲತುಲ್ ಕದ್ರ್ನ ರಾತ್ರಿಯನ್ನು ಕೂಡ ಫಿಕ್ಸ್ ಮಾಡಿಕೊಂಡು ನಮ್ಮನ್ನು ಸೃಷ್ಟಿ ಮಾಡಿದಂಥ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಒಂದು ಉದಾರವಾದಂಥ ಕೊಡುಗೆಯನ್ನು ನೀಡುವುದರ ಮೂಲಕ ಸುಮಾರು 84 ವರ್ಷಗಳ ಕಾಲ ನಾವು ಜೀವಿತಾವಧಿಯಲ್ಲಿ ಅಲ್ಲಾಹನ ಸ್ಮರಣೆ ಮಾಡಿ ಅಲ್ಲಾಹನಿಗೆ ಆರಾಧನೆ ಮಾಡಿದಂಥ ಒಂದು ವ್ಯವಸ್ಥಿತ ಲಾಭಾಂಶ ನೀಡುವಂಥ ಪುಣ್ಯ ದೊರಕುವಂಥ ಕಾರ್ಯದ ಒಂದು ರಾತ್ರಿ ನಮ್ಮ ಮುಂದೆ ಇಂದು ನಾಳೆ ಬರಲಿಕ್ಕಿದೆ. ಆ ರಾತ್ರಿಯ ಪ್ರತಿಫಲ ನಮಗೆಲ್ಲರಿಗೂ ದೊರಕಲಿ ಅಂತ ಹೇಳಿಕೊಂಡು ಈ ಒಂದು ಸೌಹಾರ್ದ ಎಲ್ಲಿವರೆಗೆ ಬೇಕು ಅಂತ ಹೇಳುವಂಥದ್ದನ್ನು ಅಲಿ ರಲಿಯಲ್ಲಾಹು ಅನ್ಹುರವರು ಒಂದು ಪ್ರಭಾಷಣ ಮಾಡುವಂಥ ಮಕ್ಕಾದಲ್ಲಿ ಒಂದು ಬಹಳ ಒಂದು ದೊಡ್ಡ ಸಭಾಂಗಣದಲ್ಲಿ ಎಲ್ಲ ಅವರ ಪ್ರಭಾಷಣ ಮುಗಿದ ಮೇಲೆ ಇವಾಗ ದುವಾ ನೆರವೇರಿಸಲಿಕ್ಕಿದೆ. ತಾವೆಲ್ಲ ಶ್ರದ್ಧಾ ಭಕ್ತರಾಗಿ ಇಲ್ಲಿ ನಿಲ್ಲಬೇಕು ಎಂಬ ಸಂದೇಶವನ್ನು ನೀಡಿ ಆಮೇಲೆ ಹೇಳ್ತಾರೆ, ಒಂದು ಮಾತು ಇದರ ಮಧ್ಯದಲ್ಲಿದೆ, ನೀವು ಈ ದುವಾದಲ್ಲಿ ಪಾಲ್ಗೊಳ್ಳಬೇಕಾದರೆ ನೀವು ನಿಮ್ಮ ಕುಟುಂಬದೊಂದಿಗೆ ನಿಮಗೆ ಬೇಕಾದವರೊಂದಿಗೆ ಕೆಡುಕನ್ನು ಬಯಸಿ
ಸೌಹಾರ್ದಯುತವಾಗಿ ಜೀವನ ನಡೆಸದೆ ದ್ವೇಷ ಭಾವನೆಯಿಂದ ಕೂಡಿದ ವ್ಯಕ್ತಿಗಳಾಗಿದ್ದರೆ ಈ ಜಾಗದಿಂದ ನೀವು ತೊಲಗಬೇಕು. ಇಲ್ಲಿಂದ ನೀವು ತೊಲಗದಿದ್ದರೆ ಇಲ್ಲಿ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆಗೆ ಅಲ್ಲಾಹನ ಕಡೆಯಿಂದ ಅದಕ್ಕೆ ಆ ದುವಾಕ್ಕೆ ಉತ್ತರ ಸಿಗುವುದಿಲ್ಲ. ನಾವು ಪ್ರಾರ್ಥನೆ ಮಾಡುವಂಥದ್ದು, ದುವಾವನೆ ಮಾಡುವಂಥದ್ದು ಅಲ್ಲಾಹನೇ ನಮ್ಮನ್ನು ಸಂರಕ್ಷಿಸೋದು. ಆ ಸಂರಕ್ಷಣೆ ಮಾಡಬೇಕಾದರೆ ಇಂಥ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದರೆ, ಸೌಹಾರ್ದತೆಗೆ ಕೆಡುಕು ತರುವಂಥ ಒಬ್ಬ, ಕುಟುಂಬದೊಂದಿಗೆ ಪ್ರೀತಿ ಇಲ್ಲದ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿ ಇದ್ದರೆ ಅವರು ಖಂಡಿತವಾಗಿಯೂ ಅಲ್ಲಿ ಫಲಕಾರಿ ಆಗುವುದಿಲ್ಲ ಅಂತ ಹೇಳಿ ಅವರನ್ನು ಅಲ್ಲಿಂದ ಎಬ್ಬಿಸಿ ಕಳಿಸುವಂಥ ವಿಚಾರಗಳು ಕೂಡ ನಡೆದ ಚರಿತ್ರೆ ನಾವು ಕೇಳಿಕೊಂಡವರಾಗಿದ್ದೇವೆ. ಹಾಗಾಗಿ ಸೌಹಾರ್ದತೆಗೆ ಆ ಕಾಲದಿಂದಲೇ ನಮಗೆ ಒತ್ತು ಕೊಟ್ಟು ಈ ಇಸ್ಲಾಂ ಧರ್ಮದಲ್ಲಿ ಇರುವಂಥ ನಮಗೆಲ್ಲರಿಗೂ ಬೋಧನೆ ಮಾಡಿದಂಥ ಹಿರಿಯ ವಿದ್ವಾಂಸರ ಮಾತುಗಳು ನಮ್ಮ ಹೃದಯದಲ್ಲಿರಬೇಕು. ಕೇವಲ ನಾವು ಮಾತಾಡುವಾಗ ನಾವು ಇಲ್ಲೆಲ್ಲ ಸೇರಿಕೊಂಡ ಹಾಗೆ ಅಲ್ಲಾಹರ ಜನ್ನತುಲ್ ಫಿರ್ದೌಸ್‌ನಲ್ಲಿ ನಾವು ಸೇರುವ ಎಂಬ ದುವಾವನ್ನು ಕೈ ಎತ್ತಿ ಮೇಲೆ ಮಾಡಿದರೆ ಸಾಕಾಗುವುದಿಲ್ಲ. ಹೃದಯ ಕ್ಲೀನ್ ಮಾಡಬೇಕು, ನಮ್ಮ ಕಲ್ಬು ಕ್ಲಿಯರ್ ಮಾಡಬೇಕು. ಎದುರಲ್ಲಿ ಮಾತಾಡುವ ಒಂದು ಹಿಂದಿನಿಂದ ಒಂದು ಇದ್ದಂಥ ಒಂದು ಮಾತುಗಳು ಯಾವತ್ತೂ ಫಲಕಾರಿಯಾಗುವುದಿಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ನನ್ನ ಮುಸಲ್ಮಾನ್ ಬಂಧುಗಳಲ್ಲಿ ವಿನಂತಿ ಮಾಡುವಂಥದ್ದು, ನಾವೆಲ್ಲರೂ ಅಲ್ಲಾಹನ ಸೃಷ್ಟಿಗಳು, ಅಲ್ಲಾಹನಿಗೋಸ್ಕರ ಆರಾಧನೆ ಮಾಡುವವರು, ಮುತ್ತು ಮೊಹಮ್ಮದ್ ನಬಿ ಸಲ್ಲಲ್ಲಾಹು ತಂಗರ ಎಲ್ಲ ಹದೀಸ್ಗಳನ್ನು ಪಾಲಿಸಿಕೊಂಡು ಬರುವವರು. ಆ ರೀತಿ ಇರುವಾಗ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸದೆ ಕ್ಲೀನ್ ಮಾಡಿಕೊಂಡು ಪರಸ್ಪರ ಪ್ರೀತಿಯಿಂದ ಅಣ್ಣ ತಮ್ಮಂದಿರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ, ಪ್ರತಿಯೊಂದು ಧರ್ಮದವರೊಂದಿಗೆ ಪ್ರೀತಿಯಿಂದ ಬಾಳಲಿಕ್ಕೆ ನಾವೆಲ್ಲ ಪಟ್ಟಿದರಾಗಬೇಕು. ನಾವು ಪಣ ತೊಟ್ಟರೆ ಈ ಊರಲ್ಲಿ ಯಾವುದೇ ಕಾಲದಲ್ಲಿ ಅಶಾಂತಿಗೆ ಕಾರಣ ಆಗುವುದಿಲ್ಲ. ಆ ಮೂಲಕ ನಾವು ಪ್ರತಿಯೊಬ್ಬರಿಗೆ ಮಾದರಿಯಾಗಬೇಕು ಅಂತ ಹೇಳಿಕೊಂಡು ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ ಸರ್ವರಿಗೂ ಸೃಷ್ಟಿಕರ್ತನಾದ ಅಲ್ಲಾಹರು ಎಲ್ಲ ಒಳಿತಿಗರನ್ನು ನೀಡಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.